ಪತ್ನಿ ಕೊಲೆ ಮಾಡಿ ಮನೆ ಆವರಣದಲ್ಲಿ ಹೂತು ಹಾಕಿದ ಪತಿ, ಪತ್ನಿ ಕಾಣೆಯಾಗಿದ್ದಾಳೆ ಎಂದು ಹುಡುಕಾಟ ನಡೆಸಿದ್ದ ಗಂಡ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈ ಆಸಾಮಿಯನ್ನ ಸರಿಯಾಗಿ ನೋಡ್ಬಿಡಿ. ಫೋಟೋದಲ್ಲಿ ಸಮಾಜ ಸುಧಾರಕನಂತೆ ಪೋಸ್ ಕೊಡ್ತಿದ್ದಾನೆ. ಆದ್ರೆ ಈತ ಮಾಡಿರುವ ಹಲ್ಕ ಕೆಲಸಕ್ಕೆ ಇದೀಗ ಜನರು ಛೀ ಥೂ ಅಂತ ಉಗಿಯುವಂತಾಗಿದೆ. ಅಂದಹಾಗೆ ಈತನ ಹೆಸರು ಪ್ರಭು ರತ್ನಾಕರ್, 46 ವರ್ಷದವನು. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗೆಯಲ್ಲಿ ಹೆಂಡತಿಯ ಜೊತೆ ವಾಸ ಮಾಡ್ತಾ ಇದ್ದ. ಪತ್ನಿ 45 ವರ್ಷದ ಸರೋಜಿನಿ ರತ್ನಾಕರ್. ಪತ್ನಿ ಹೆಸರಿನಲ್ಲಿ ಪ್ರಭು ಸಾಕಷ್ಟು ಸಾಲ ಮಾಡ್ಕೊಂಡಿದ್ದ. ಪದೇ ಪದೇ ಸಾಲಗಾರರು ಇವರು ಸಾಲ ಕೇಳೋದನ್ನ ನೋಡಿ ಸಾಲ ಕೊಡೋದೇ ಕೈಬಿಟ್ಟಿದ್ರು. ಜನರು ತೆಗೆದುಕೊಂಡ ಸಾಲಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡುವಂತೆ ಮನೆ ಬಾಗಿಲಿಗೆ ಬಂದು ಹೋಗ್ತಿದ್ರಂತೆ. ಆದ್ರೆ ಈ ಆಸಾಮಿ ಮಾತ್ರ ಜಪ್ಪಯ್ಯ ಅಂದ್ರು ಸಾಲ ವಾಪಸ್ ಕೊಡ್ತಿರ್ಲಿಲ್ಲ. ಇದೇ ವಿಚಾರಕ್ಕೆ ಗಂಡ ಹೆಂಡರ ಮಧ್ಯೆ ಆಗಾಗ ಜಗಳ ಆಗುತ್ತಲೇ ಇತ್ತಂತೆ. ಈತ ನೋಡಿದ್ರೆ ಊರೆಲ್ಲ ಸಾಲ ಮಾಡೋನು. ಆದ್ರೆ ಹೆಂಡತಿ ಆದವಳು ಎಲ್ಲರಿಂದ ಬಾಯಿಗೆ ಬಂದಂತೆ ಅನಿಸ್ಕೊಳ್ಬೇಕಾಗಿತ್ತು. 24 ದಿನದ ಹಿಂದೆಯೂ ಇಬ್ಬರ ಮಧ್ಯೆ ಜೋರು ಗಲಾಟೆ ನಡೆದಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ಹೆಂಡತಿ ತಲೆಗೆ ಪ್ರಭು ಕಬ್ಬಿಣದ ರಾಡ್ ನಿಂದ ಹೊಡೆದಿದ್ದ ಕಣ್ರಿ. ಈತ ಕೊಟ್ಟ ಏಟಿಗೆ ಹೆಂಡತಿ ಆದವಳು ಸ್ಥಳದಲ್ಲೇ ಜೀವ ಬಿಟ್ಟಿದ್ಲು. ಯಾರಿಗೂ ಅನುಮಾನ ಬಾರದಂತೆ ಹೆಂಡತಿ ಶವವನ್ನ ಮನೆ ಆವರಣದಲ್ಲೇ ಹೂತು ಹಾಕಿದ್ದ. ಏನೋ ನಡೆದೇ ಇಲ್ವೇನೋ ಎಂಬಂತೆ ಸುಮ್ಮನಾಗಿದ್ದ ಪತಿ. ಹೆಂಡತಿ ತವರು ಮನೆಯಲ್ಲಿ ದೊಡ್ಡ ನಾಟಕವೇ ಆಡಿದ್ದ ಈ ಭೂಪ ಇನ್ನು ಪತ್ನಿ ಎಲ್ಲೋ ಕಾಣೆಯಾಗಿದ್ದಾಳೆ ಎಂದು ಹೆಂಡತಿ ತವರು ಮನೆಯವರ ಜೊತೆ ಸೇರಿ ಎಲ್ಲೆಡೆಯೂ ಹೆಂಡತಿಯನ್ನ ಹುಡುಕುತ್ತಿದ್ದ. ಅದ್ಯಾಕೋ ಗೊತ್ತಿಲ್ಲ, ಗಂಡನ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿತ್ತು. ಹೀಗಾಗಿ ಪ್ರಭು ರತ್ನಾಕರ್ನನ್ನ ಪೊಲೀಸ್ ಭಾಷೆಯಲ್ಲಿ ಒಂದೆರಡು ತದಕಿ ಕೇಳಿದಾಗ ಎಲ್ಲವೂ ಬಾಯ್ಬಿಟ್ಟಿದ್ದ ಕಣ್ರಿ. ಸಾಲದ ವಿಚಾರವಾಗಿ ಜಗಳದಲ್ಲಿ ಕೊಂದು ಬಿಟ್ಟೆ, ಆಕೆ ಪ್ರತಿದಿನ ಕಿರಿಕಿರಿ ಮಾಡುತ್ತಿದ್ದಳು, ಕೋಪ ತಾಳಲಾರದೆ ಕೊಲೆ ಮಾಡಿರುವುದಾಗಿ ಹೇಳ್ಕೊಂಡಿದ್ದ. ಶವ ಹೂತು ಹಾಕಿರುವ ಜಾಗವನ್ನ ತೋರಿಸಿದ್ದ. 24 ದಿನಗಳ ನಂತರ ಶವವನ್ನ ಆಚೆ ತೆಗೆದಾಗ ಕೊಳೆತ ಸ್ಥಿತಿಯಲ್ಲಿ ಸರೋಜಿನಿ ಶವ ಪತ್ತೆಯಾಗಿತ್ತು. ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಸ್ವತಃ ಪೊಲೀಸರಿಗೆ ದೂರು ನೀಡಿ ಆತನೇ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸದ್ಯಕ್ಕೆ ಶವವನ್ನ ಸರೋಜಿನಿ ತವರು ಮನೆಯವರಿಗೆ ಹಸ್ತಾಂತರ ಮಾಡಲಾಗಿದೆ. ಇಂಥ ಸಾಲ ಮಾಡುವ ಪತಿಗಳು ಯಾರಿಗೂ ಬೇಡವೇ ಬೇಡ ಅಂತ ಮಹಿಳೆಯರು ಶಪಿಸುತ್ತಿದ್ದ ದೃಶ್ಯಗಳು ದೇವರಹಿಪ್ಪರಗಿ ಗ್ರಾಮದಲ್ಲಿ ಕಂಡು ಬಂದ್ವು. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.